ಎಸ್ ನೆಕ್ಸ್ಟ್ ಪ್ರಾಬ್ಲಮ್ ಏನಪ್ಪ ನಂಬರ್ 11 ಏನಿದ್ರೆ 11th ಪ್ರಾಬ್ಲಮ್ calculate the H plus ion concentration calculate the H plus ion concentration of 0.005 molar solution concentration ಕೊಟ್ಟಿದ್ದಾರೆ ಎಷ್ಟು 0.005 molar ಇದನ್ನ ಏನಂತ ಬರೀಬೋದಪ್ಪ 3 ಡೆಸಿಮಲ್ ಪ್ಲೇಸ್ ನ ರೈಟ್ ಶಿಫ್ಟ್ ಮಾಡ್ತೀವಿ ಸೊ 5 into 10 to the power of -3 ಓಕೆ molar solution of a weak acid ಹೌದಲ್ವಾ ಏನು ಕೊಟ್ಟಿದ್ದಾರೆ ಒಂದು weak acid HA ಅಥವಾ ಏನೋ ಕೊಟ್ಟಿರೋದು weak acid if it ionizes to an extent of 0.4% ionizes to an extent of ionization ಏನಂತ ಕರಿತೀವಿ degree of dissociation alpha ಕೊಟ್ಟಿದ್ದಾರೆ ಎಷ್ಟು 0.4 ಸೊ ಅದನ್ನ ಏನಂತ ಬರೀಬಹುದು ಪರ್ಸೆಂಟ್ ಅಂತ ಹೇಳಿ 0.4 ಅದೇ ತರ ಕೊಟ್ಟಿರೋದು ಎಸ್ 0.4% ಹಾಗಿದ್ರೆ 0.4% ಹೇಗೆ ಬರೀಬಹುದು 0.4 by 100 ಹಲೋ 100 ಏನಂತ ಬರೀಬಹುದ್ರಿ 10 ಸ್ಕ್ವೇರ್ ಆ 10 ಸ್ಕ್ವೇರ್ ಮೇಲೆ ತಗೊಂಡೋಗಿ ಓಕೆನಾ ಮೇಲೆ ತಗೊಂಡೋದ್ರೆ 10 to the power of -2 ಹಾಗಿದ್ರೆ ಈ ಡೆಸಿಮಲ್ ಪ್ಲೇಸ್ ರೈಟ್ ಸೈಡ್ ಶಿಫ್ಟ್ ಮಾಡೋದು ಏನು ಬರುತ್ತೆ ಸೊ ದಟ್ ಈಸ್ 4 into 10 power -3 ಇವೇನ್ರಿ ಹೌದಾನೆ ಕಮಾನ್ ನಾ 4 into 10 power -3 ನಾವೇನು ಕಂಡುಹಿಡಿಯಬೇಕು H plus ion ಏನು ಗೊತ್ತಿದೆ ಕಾನ್ಸಂಟ್ರೇಷನ್ ಕೊಡ್ತಿದ್ದಾರೆ ಆಲ್ಫಾ ಗೊತ್ತಿದೆ ಹಾಗಿದ್ರೆ ಡೈರೆಕ್ಟ್ ಫಾರ್ಮುಲಾ ಏನಪ್ಪ H plus ion concentration is equal to C alpha C ಎಷ್ಟಿದೆ 5 into 10 to the power of -3 alpha ಎಷ್ಟಿದೆ 4 into 10 to the power of -3 ಏನಾಯಿತು 5 4s are 20 into 10 to the power of -6 ಓಕೆನಾ ಅಥವಾ ಇದನ್ನು ಹೀಗೂ ಇಡ್ಬೋದು 2 into 10 to the power of -5 is it right 2 into 10 to the power of -5 ಅರ್ಥ ಆಯ್ತಾ yes ಯಾಕಂದ್ರೆ 20 ಏನಂತ ಬರೀಬಹುದು 2 into 10 10 ಅಂದ್ರೆ ಏನು 10 to the power of 1 10 to the power of 1 10 to the power of -6 ಅಂದ್ರೆ 10 to the power of -5 right yes number 12 ಇಲ್ಲಿ ಏನು ಇಲ್ಲ ಅಂದ್ರೆ ಯೂನಿಟ್ ಏನು ಮೋಲಾರ್ ಕಾನ್ಸಂಟ್ರೇಷನ್ ಅಂದ್ರೆ ಮೋಲಾರ್ ಅಂತ H plus ion concentration ಅಂದ್ರೆ ಕಾನ್ಸಂಟ್ರೇಷನ್ ಯೂನಿಟ್ ಏನು ಮೋಲಾರ್ ಅಂದ್ರೆ ಮೋಲ್ ಪರ್ dm³ ಅಂತ ನೆಕ್ಸ್ಟ್ ನಂಬರ್ 12 ಏನಿದೆ the ionization constant of a weak acid okay is ಒಂದು weak acid ಕೊಟ್ಟಿದ್ದಾರೆ ಅಲ್ವಾ ಯಾವುದಾದ್ರೂ ಆಗಿಲ್ಲ ಅದು ionization constant ಹೆಂಗೆ ಡಿನೋಟ್ ಮಾಡ್ತೀವಿ Ka weak acid is 2 into 10 to the power of -4 2 into 10 to the power of -4 calculate the degree of ionization ಏನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ alpha degree of ionization ಅಥವಾ dissociation in 0.08 molar solution concentration ಕೊಟ್ಟಿದ್ದಾರೆ ಎಷ್ಟಪ್ಪ 0.08 ಅಂದ್ರೆ 8 into 10 to the power of -2 ಓಕೆ ಕಾನ್ಸಂಟ್ರೇಷನ್ ಏನು ಕಂಡುಹಿಡಿಯಬೇಕಪ್ಪ ಆಲ್ಫಾ ಸೊ ಆಲ್ಫಾ ಇಸ್ ಈಕ್ವಲ್ ಟು ಏನಿದೆ ಫಾರ್ಮುಲಾ ರೂಟ್ ಆಫ್ Ka/C ರೈಟ್ ಅದೇ ಬೇಸ್ ಆಗಿದ್ರೆ Kb/C that is Ka/C Ka ಎಷ್ಟಪ್ಪ 2 into 10 to the power of -4 by C ಅಂದ್ರೆ ಎಷ್ಟ್ರಿ 2 into 10 to the power of -2 2 4s ಅಂದ್ರೆ 1/4 ಅಂದ್ರೆ ಎಷ್ಟಪ್ಪ 0.25 is it right 1/4 ಅಂದ್ರೆ ಏನು 0.25 10 power -2 ಮೇಲೆ ತಗೊಂಡೋಗಿ ಏನಾಗುತ್ತೆ 10 power +2 +2 -4 ಅಂದ್ರೆ -2 ರೈಟ್ ಈಗ ಇವೆರಡು ಡೆಸಿಮಲ್ ಪ್ಲೇಸ್ ನ ರೈಟ್ ಶಿಫ್ಟ್ ಮಾಡು ಏನಾಯ್ತು ಸೊ ವಿಲ್ ಗೆಟ್ 25
ಎಷ್ಟು ಡೆಸಿಮಲ್ ಪ್ಲೇಸ್ ಶಿಫ್ಟ್ ಮಾಡ್ತಾ ಇದೆ 10 ಪವರ್ -2 ಹಾಗಾಗಿ 10 ಪವರ್ -2 ಅಲ್ಲೆಷ್ಟಿದೆ ಪವರ್ 10 ಪವರ್ -2 ಏನಾಯಿತು 25 into 10 to the power of -4 ಅಲ್ಲಂದ್ರೆ 10 power -4 square root of 25 is 5 into 10 to the power of -4 is square root 10 power -2 so alpha is what 5 into 10 power -2 ಅರ್ಥ right next number 13 ಏನಿದೆ decimolar solution of formic acid contains 0.0042 mole per dm cube of H plus ion. Calculate Ka. ಯಾವ್ದು ಕೊಟ್ಟಿದ್ದಾರೆ ಫಾರ್ಮಿಕ್ ಆಸಿಡ್ ಇಂದ ಹೇಳ್ಕೊಟ್ಟಿದ್ದೀನಿ ಥಿಯರಿನಲ್ಲಿ ವಾಟ್ ಇಸ್ ದ ಫಾರ್ಮುಲಾ ಆಫ್ ಫಾರ್ಮಿಕ್ ಆಸಿಡ್ FCOOH ಬೇಕಿಲ್ಲ ಇಲ್ಲಿ ಸುಮ್ಮನೆ ಜ್ಞಾಪಿಸ್ದೆ ಅಷ್ಟೇ ಏನು ಕೊಟ್ಟಿದ್ದಾರೆ ಅದರದ್ದು ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ ಏನಂತ ಡೆಸಿಮೋಲಾರ್ ಏನು ಡೆಸಿಮೋಲಾರ್ ಅಂದರೆ 0.1 ಮೋಲಾರ್ ಅಂತ ಅಂದರೆ 10 to the power of -1 ಮೋಲಾರ್ ಅಂತ ಡೆಸಿಮೋಲಾರ್ ಅಂತ ರೈಟ್ ಅಥವಾ 1/10 ಅಂತ ಓಕೆ H plus ion concentration ಕೊಟ್ಟಿದ್ದಾರಪ್ಪ ವಾಟ್ ಇಸ್ H plus ion concentration 0. come on 0. ಎಷ್ಟು ಕೊಟ್ಟಿದ್ದಾರೆ 0042 0.0042 ಓಕೆ ಎಸ್ ಮೋಲ್ ಪರ್ dm cube ಮೋಲ್ ಪರ್ dm cube ಓಕೆನಾ ಸೊ ಇದನ್ನ ನೀನು ಏನಂತ ಬರೀಬಹುದು ಈ 4 ಡೆಸಿಮಲ್ ಶಿಫ್ಟ್ ಮಾಡಿದ್ರೆ 42 into 10 power -4 42 into 10 power -4 ಅಂತ ಬರೀಬಹುದು ಅಥವಾ 0.42 into 10 power -2 ಎರಡು ಶಿಫ್ಟ್ ಮಾಡಿದ್ರೆ ನೀವು ಹೇಗೆ ಬೇಕಾದ್ರೂ ಬರ್ಕೋ ಓಕೆನಾ ರೈಟ್ ನೋ ನೀಡ್ ಬೇಕು ಅಂದರೆ ಮಾಡ್ಕೋಬಹುದು ಸೊ ಏನು ಕೇಳಿದ್ದಾರೆ ಅವರು ಕ್ಯಾಲ್ಕುಲೇಟ್ Ka ಏನು ಕೇಳಿದ್ದಾರೆ ಇದು ಅಯೋನೈಸೇಷನ್ ಕಾನ್ಸ್ಟೆಂಟ್ ಅಥವಾ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಏನು ಫಾರ್ಮಿಕ್ ಆಸಿಡ್ ಅನ್ನೋದು ಇಸ್ ಎ ವೀಕ್ ಆಸಿಡ್ ಅಸ್ಟಿಕ್ ಆಸಿಡ್ ಫಾರ್ಮಿಕ್ ಆಸಿಡ್ ಬೆಂಜೋಯಿಕ್ ಆಸಿಡ್ ಇವೆಲ್ಲ ಏನು ವೀಕ್ ಆಸಿಡ್ ಸೊ ಗೊತ್ತಿದೆ ನಮಗೆ ಫಾರ್ಮುಲಾ ಸಿ ಮತ್ತು H plus ion ಕೊಟ್ಟಿದ್ದಾರೆ ಓಕೆನಾ ಸಿ ಮತ್ತು H plus ion ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ನೀವು ಏನಂತ ಲಿಸ್ಟ್ ಆಫ್ ಫಾರ್ಮುಲಾ ಕೊಟ್ಟಿದ್ದೀನಿ Ka is equal to C alpha square ಅಂತ ಅಲ್ವಾ Ka is equal to C alpha square ಇದನ್ನು ಯೂಸ್ ಮಾಡಿದ್ರೆ ಬರಲ್ಲ ನಿಮಗೆ ಯಾಕಂದ್ರೆ ಆಲ್ಫಾ ಗೊತ್ತಿಲ್ಲ ನಮಗೆ ಹಾಗಾಗಿ ಏನು ಮಾಡೋಣ ಎಸ್ ಡೈರೆಕ್ಟಾಗಿ ಎನ್ನ H plus ion concentration is equal to root of Ka into C ನಮಗೆ ಬೇಕಾಗಿರೋದು Ka H plus ion ಬಂತು C ಬಂತು ಏನು ಮಾಡೋಣ square on both sides squaring on both sides ಅಂದ್ರೆ ಎರಡಕ್ಕೂ ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ H plus ion concentration whole square is equal to square root ಹೋಗುತ್ತೆ will get Ka into C ಓಕೆನಾ ನಮಗೆ ಬೇಕಾಗಿರೋದು Ka so therefore Ka is equal to H plus ion concentration whole square divided by C is it not divided by C here the H plus ion concentration 0.0042 whole square divided by C ಅಂದ್ರೆ ಎಷ್ಟಪ್ಪ 10 power -1 ಓಕೆನಾ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ ಅಂದರೆ 1.764 into 10 to the power of -4 ನೀವು ಕ್ಯಾಲ್ಕುಲೇಟರ್ ತಗೊಂಡು ಸಿಂಪ್ಲಿಫೈ ಮಾಡಿ ಓಕೆನಾ ರೈಟ್ ಸೊ ದಿಸ್ ಈಸ್ ನೋಡಿ ಅದಕ್ಕೆ ಬಿಗಿನಿಂಗ್ ಆಫ್ ದಿ ಪ್ರಾಬ್ಲಮ್ ಅಲ್ಲಿ ಇಂಪಾರ್ಟೆಂಟ್ ಫಾರ್ಮುಲಾ ಲಿಸ್ಟ್ ಕೊಟ್ಟೆ ಅಷ್ಟು ಗೊತ್ತಿರಬೇಕಂತ ನಿಮಗೆ
ಸೊ ಫಾರ್ಮುಲಾಗಳು ಗೊತ್ತಿದ್ದು ಅಂದರೆ ಬೇಗ 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 ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಅಷ್ಟೇ. ಓಕೆನಾ? ಹಾಗಿದ್ರೆ ಕಮಾನ್ ನೆಕ್ಸ್ಟ್ ಪ್ರಾಬ್ಲಮ್. ವೆರಿ ಸಿಂಪಲ್, ವೆರಿ ಇಂಪಾರ್ಟೆಂಟ್ ಟೈಪ್ ಆಫ್ ಪ್ರಾಬ್ಲಮ್ ಫಾರ್ ಯುವರ್ ಫೈನಲ್ ಎಕ್ಸಾಮ್ ಆಸ್ ವೆಲ್ ಆಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ಏನಿದೆ? ಕ್ಯಾಲ್ಕುಲೇಟ್ the pH of the 0.01 molar HCl, 0.1 molar sulfuric acid, number ಎಷ್ಟಪ್ಪ? 14. Calculate pH. Calculate pH of A ಏನು ಕೊಟ್ಟಿದ್ದಾರೆ? 0.01 molar HCl, 0.01 molar HCl. Second one, so 0.1 molar sulfuric acid, 0.1 molar sulfuric acid, right? 0.1 molar sulfuric acid. Third one, 0.01 molar NaOH, okay na? 0.01 molar NaOH and 0.0084 molar barium hydroxide. ಆಮೇಲೆ ನೋಡ್ಕೊಳ್ಳೋಣ ನೀವೆಲ್ಲ. HCl ಏನಪ್ಪ ಹೊಡೆಸ? ಕೆಲವೊಮ್ಮೆ ಬ್ರಾಕೆಟಲ್ಲಿ ಕ್ಲೂನು ಕೊಡ್ತಾರೆ. ಅಸ್ಯೂಮಿಂಗ್ ಕಂಪ್ಲೀಟ್ ಡಿಸೋಸಿಯೇಷನ್ ಅಂದ್ರೆ ಏನರ್ಥ? ಕೊಟ್ಟರ ಸೊಲ್ಯೂಷನ್ಸ್, ಕೊಟ್ಟರ ಸಬ್ಸ್ಟೆನ್ಸ್ ಅಲ್ಲ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ನಮಗೆ ಗೊತ್ತಿದೆ ಏನ್ರಿ? HCl ಈಸ್ ಎ ಸ್ಟ್ರಾಂಗ್ ಆಸಿಡ್. ಇವೇನಪ್ಪ ಅಂದ್ರೆ ಏನರ್ಥ? HCl ಡಿಸೋಸಿಯೇಟ್ ಕಂಪ್ಲೀಟ್ಲಿ ಇಂಟು H ಪ್ಲಸ್ ಅಂಡ್ Cl ಮೈನಸ್. ನಾನು ಹೇಳ್ಕೊಟ್ಟಿದ್ದೀನಿ ಎಲ್ಲಿ? ಸ್ಟ್ರೆಂತ್ ಆಫ್ ಆಸಿಡ್ ಅಲ್ಲಿ. ಸ್ಟ್ರೆಂತ್ ಆಫ್ ಆಸಿಡ್ ಅಲ್ಲಿ ಸಿನ್ಸ್ ಇಫ್ ದ ಆಸಿಡ್ ಇಸ್ ಸ್ಟ್ರಾಂಗ್ it undergoes complete dissociation. ಹಾಗಾಗಿ the given concentration of the acid is concentration of the constituent ions. ಏನು ಆಸಿಡ್ ಕಾನ್ಸಂಟ್ರೇಷನ್ ಕೊಟ್ಟಿರ್ತಾರೋ ಅದ್ರ ಅಯಾನ್ಸ್ಗಳದ್ದು ಅದೇ ಏನೋ ಕಾನ್ಸಂಟ್ರೇಷನ್. ಹಾಗಿದ್ರೆ 0.01 molar HCl ಡಿಸೋಸಿಯೇಟ್ ಆಗಿ ಏನು ಕೊಡುತ್ತೆ? 0.01 molar H ಪ್ಲಸ್ ಅಯಾನ್, 0.01 molar ಏನೋ Cl ಮೈನಸ್ ಅಯಾನ್. ಹಾಗೆ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? pH ಕ್ಯಾಲ್ಕುಲೇಟ್ ಮಾಡಕ್ಕೆ ನಮ್ಗೆ ಏನು ಮಾತ್ರ ಬೇಕು? H ಪ್ಲಸ್ ಅಯಾನ್. ಹಾಗಿದ್ರೆ ಬರೀ H ಪ್ಲಸ್ ಅಯಾನ್ ಮಾತ್ರ ಕನ್ಸಿಡರ್ ಮಾಡಿ. ಏನು? H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು 0.01 molar. 0.01 ಏನಂತ ಬರೀಬೋದು ನೀನು? ಎರಡು ಡೆಸಿಮಲ್ ಪ್ಲೇಸ್ನ ರೈಟ್ ಸೈಡ್ ಶಿಫ್ಟ್ ಮಾಡು. 10⁻⁻² molar. ಓಕೆನಾ? 10⁻⁻² molar. ಸೊ ನಾವು therefore ಈಗ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಏನು? pH is equal to minus log to the base 10 of H plus ion concentration ಅಲ್ವಾ? ಸೊ minus log to the base 10 of ಏನಿದೆ? H plus ion concentration 10⁻⁻². ಓಕೆನಾ? ಇದು ಯಾವ ಟೈಪ್ ಇದೆ ಫಾರ್ಮುಲಾ? ಹೇಳ್ಕೊಟ್ಟಿದೆ ಇದೆ ನಿಮಗೆ. ದಟ್ ಈಸ್ log e to the power of x ಅಂದ್ರೆ ಏನಂತ ಬರಿಬೋದು? x log e. ಈ ಟೈಪ್ ಅಲ್ಲ ಇದು. ಮೈನಸ್ ಆಫ್ x ಅಂದ್ರೆ ಏನಪ್ಪ ಇಲ್ಲಿ? -2 log 10 ಮೈನಸ್ ಆಫ್ ಮೈನಸ್ ಪ್ಲಸ್ 2 log 10 ಅಂದ್ರೆ ಏನು? 1. ಯಾಕೆಂದ್ರೆ 2 ಡಿಜಿಟ್ ಇದೆ, ಕ್ಯಾರೆಕ್ಟರಿಸ್ಟಿಕ್ ಏನು ಬರುತ್ತೆ? 1. ಹಾಗಿದ್ಮೇಲೆ ಇಲ್ಲಿ ತೋರಿಸ್ತೀನಿ ನೋಡಿ. ಲಾಗರಿದಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಲಾಗರಿದಮ್ ಎಲ್ಲ ಡಬಲ್ ಡಿಜಿಟಿಂದ ಸ್ಟಾರ್ಟ್ ಆಗುತ್ತೆ. ಈಗ ನಿಮ್ಮ ಕೈಲಿ ಲಾಗರಿದಮ್ ಬುಕ್ ಇರಬೇಕು. ಲಾಗ್ ಟೇಬಲ್ ತೊಗೊಂಡ್ರೆ ಸೊ ಇದೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಲಾಗ್ ನಿಮಗೆ 10 ಸ್ಟಾರ್ಟ್ ಆಗುತ್ತೆ. 10, 11, 12 ಡಬಲ್ ಡಿಜಿಟಿಂದ. ಹಾಗಿದ್ರೆ ಲಾಗ್ 10. ಸೊ ಲಾಗರಿದಮ್ ನೋಡ್ಬೇಕಾದ್ರೆ ಬಿಫೋರ್ ದ ಡೆಸಿಮಲ್ ಪಾಯಿಂಟ್ ಎಷ್ಟು ಡಿಜಿಟ್ ಇರುತ್ತೋ ಅದಕ್ಕೆ ಕ್ಯಾರೆಕ್ಟರಿಸ್ಟಿಕ್ ತೊಗೊಬೇಕು. 1 ಡಿಜಿಟ್ ಇದ್ದರೆ ಕ್ಯಾರೆಕ್ಟರಿಸ್ಟಿಕ್ ಏನು? 0. 2 ಡಿಜಿಟ್ ಇದ್ದರೆ 1, 3 ಡಿಜಿಟ್ ಇದ್ದರೆ 2, 4 ಡಿಜಿಟ್ ಇದ್ದರೆ 3, ಲೆಸ್ ದೆನ್ 1 ಕ್ಯಾರೆಕ್ಟರಿಸ್ಟಿಕ್. 0 ಇದ್ದರೆ bar 1 ಅಂದರೆ -1 ಅಂತ ಹೇಳಿ. ಸೊ ಹಾಗಿದ್ರೆ
ಲಾಗ್ 10 ಕ್ಯಾರೆಕ್ಟರಿಸ್ಟಿಕ್ ಏನು 1 ಯಾಕಂದರೆ 2 ಡಿಜಿಟ್ ಇದೆ 1 ಪಾಯಿಂಟ್ ಲಾಗ್ 10 ಅಂಡರ್ 0 ಮುಂದೆ ಏನೂ ಇಲ್ಲ ಅಂದರೆ 0 ಅಂತ ಲಾಗ್ 10 ಇದೆ ಅಂಡರ್ 0 ಏನಿದೆ 0 0 0 0 ಅಂದರೆ 1 ಓಕೆನಾ ಸೊ 2 ಇಂಟು 1 ಎಷ್ಟಾಯಿತು 2 ವಾಟ್ ಈಸ್ ದ pH ಆಫ್ 0.01 molar HCl that is 2 ಓಕೆನಾ 2 ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ನೋಡೋಣ ವಾಟ್ ಇಸ್ ದ ನೆಕ್ಸ್ಟ್ ಪ್ರಾಬ್ಲಮ್ ಎಸ್ what is the next problem 0.1 molar sulfuric acid 0.1 molar sulfuric acid again sulfuric acid is a strong acid dissociating to how we dissociate as 2H plus ion and SO4 2 minus ion ಇದೊಂದು ಡೈಬೇಸಿಕ್ ಆಸಿಡ್ ಹಾಗಾಗಿ 1 mole 1 molecule of sulfuric acid dissociate ಆಗಿ gives 2H plus ion and 1 sulfate ion since sulfuric acid ಏನಿದು is a strong acid ಹಾಗಾಗಿ ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗಿ ಏನು ಕೊಡುತ್ತೆ 0.1 molar H plus ion 0.1 molar sulfate ion ಕೊಡುತ್ತೆ ಹಾಗೆ ಎಷ್ಟು H plus ion ಇದೆ 2 so 2 into 0.1 so ಹಾಗಿದ್ಮೇಲೆ come on what is the total H plus ion becomes now 2 into 0.1 ಅಂದ್ರೆ ಏನು 0.2 0.2 ಹೆಂಗೆ ಬರಿಬೋದು ಈ ಡೆಸಿಮಲ್ ಪ್ಲೇಸ್ನ ರೈಟ್ ಸೈಡ್ ಶಿಫ್ಟ್ ಮಾಡು 2 into 10 to the power of minus 1 ಅರ್ಥ ಆಯ್ತಲ್ಲ ರೈಟ್ ನಾವು come on pH is equal to substitute ಮಾಡು minus log of H plus ion concentration so minus log understood to the base 10 okay na half minus log to the base 10 H plus ion ಎಷ್ಟಪ್ಪ 2 into 10 to the power of minus 1 ಇದೇನೋ log e to the power of x ಟೈಪ್ ಇತ್ತು ಹಾಗಾದ್ರೆ ಇದು ಯಾವ ಟೈಪ್ ಇದೆ log ab log ab ಅಂದ್ರೆ ಏನು log ab ಅಂದ್ರೆ log a plus log b ಅಂದ್ರೆ that is log 2 plus log 10 power minus 1 minus of log 2 ಎಷ್ಟು ಡಿಜಿಟ್ ಇದೆ ಒಂದೇ ಒಂದು ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಏನು 0 ರೈಟ್ log 2 ಅಂದ್ರೆ ಅಂಡರ್ಸ್ಟುಡ್ 20 ಅಂತ ಓಕೆನಾ ರೈಟ್ ಹಾಗಿದ್ರೆ ಮುಂದೆ ಇನ್ನೊಂದು ನಂಬರ್ ಯಾವುದೂ ಇಲ್ಲ ಮತ್ತೆ 0 log 20 ಎಂಟರ್ 0 ಇದು 10 ಇಂದ ಸ್ಟಾರ್ಟ್ ಆಗುತ್ತೆ ಲಾಗ್ ಅಂತ ಹೇಳಿದೆ 20 ಬಾ log 20 ಎಂಟರ್ 0 ಅಂದರೆ ಎಷ್ಟಪ್ಪ 3010 log 10 to the power of minus 1 ಅಂದರೆ minus 1 right so minus 1 plus 0.3010 ಅಂದರೆ 0.6990 ಅಲ್ವೇನ್ರಿ ರೈಟ್ 1 minus 0.3010 ಅಂದ್ರೆ ಏನು 0.6990 ಕಮಾನ್ ಆಗಿದ್ಮೇಲೆ ಇದು minus 1 ಹೌದಾನೆ minus 1 plus 0.3010 ಅಂದ್ರೆ minus 0.6990 so minus of minus plus 0.6990 so this is the pH of what 0.1 molar sulfuric acid okay na next ಬಂದ್ವಿ ಇಲ್ಲಿ ಏನು ಕೊಟ್ಟಿದ್ದಾರೆ what is the next ಅದರಲ್ಲೇನೆ ನೋಡಿ ಇದು ಒಂದೇ ಪ್ರಾಬ್ಲಮ್ 4 ಇದೆ 0.01 molar NaOH 0.01 molar NaOH 0.01 molar NaOH okay na